ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಹೊರತರಲು ಪ್ರತಿಭಾ ಕಾರಂಜಿ ಎನ್ನುವುದು ಇಂತಹ ವೇದಿಕೆಯ ಮೂಲಕ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಗುರುತಿಸುವ ವೇದಿಕೆ ಇದಾಗಿದೆ ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ. ಗುರುವಾರ ಹೋಬಳಿ ಎನ್ ಮಹದೇವ್ಪುರ ಗ್ರಾಮದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 2024-25ನೇ ಸಾಲಿನ ಎನ್ ಮಹದೇವ್ಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಇದೇ ವೇಳೆ ಪ್ರಾಸ್ತಾವಿಕ ನುಡಿಯನ್ನ ಎನ್ ಮಹದೇವ್ಪುರ ಕ್ಲಸ್ಟರ್ ಮಟ್ಟದ ಸಿಆರ್ಪಿ ಹನುಮಂತಪ್ಪ ಮಾತನಾಡಿದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಎನ್ ಮಹದೇವ್ಪುರ ಕ್ಲಸ್ಟರ್ ಮಟ್ಟ 17 ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇನ್ನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಛದ್ಮವೇಷ, ಭಕ್ತಿಗೀತೆ, ಚಿತ್ರಕಲೆ, ಆಶುಭಾಷಣ, ಕ್ಲೇ ಮಾಡ್ಲಿಂಗ್, ದೇಶಭಕ್ತಿ ಗೀತೆ, ಮಿಮಿಕ್ರಿ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬರೀಬೇಕು, ಅವನು ಬರೆದಿದ್ದನ್ನ ಓದಬೇಕು, ಓದಿದ್ದನ್ನ ಅರ್ಥೈಸ್ಕೋಬೇಕು. ಈ 3 ಅಂಶಗಳಲ್ಲಿ ಅವನು ಅಚೀವ್ ಮಾಡಿದರೆ ಮಾತ್ರ ಅವನಿಗೆ ನಾವು ಸಾಕ್ಷರ ಅಂತ ಹೇಳಿ ಕರೀತೀವಿ. ಕೇವಲ ಅವನು ಸೈನ್ ಮಾಡೋದು ಕಲಿತ ತಕ್ಷಣ ಅವನು ಸಾಕ್ಷರ ಆಗಲ್ಲ. ಹಾಗಾಗಿ ಯಾರೇನು ಹೇಳ್ತಾರೆ ಅದನ್ನು ಬರೀಬೇಕು, ಬರೆದಿದ್ದನ್ನು ಆತ ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಈ 3 ಅಂಶಗಳನ್ನು ಅವನು ಮನದಟ್ಟು ಮಾಡಿಕೊಂಡಾಗ ಮಾತ್ರ ಅವನು ಸಾಕ್ಷರ ಆಗ್ತಾನೆ. ತಮಗೆಲ್ಲ ಗೊತ್ತಿದೆ, ಗುರುಗಳ ಸ್ಥಾನ ಅತಿ ಮುಖ್ಯವಾದದ್ದು. ಒಂದು ಅಕ್ಷರವನ್ನು ಕಲಿಸಿದಾತನನ್ನು ಕೂಡ ಗುರು ಅಂತೇಳಿ ಈ ಸಮಾಜದಲ್ಲಿ ಪರಿಗಣಿಸ್ತಾರೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಗುರುಗಳಾಗೋದಕ್ಕೆ ಅವಕಾಶ ಸಿಕ್ಕಿದೆ. ನೀವು ಹಿಂದೆ ಯಾರಿಗೆ ಕಲಿಸಿದ್ದೀರಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ಬೋದು, ಬೇರೆ ಯಾರಿಗೂ ಹೇಳ್ಕೊಟ್ಟಿರ್ಬೋದು. ಆದರೆ ಇವತ್ತು ಒಂದು ಅತಿ ಮುಖ್ಯವಾದ ಕಾರ್ಯದಲ್ಲಿ ನೀವು ತೊಡಗ್ತಾ ಇದ್ದೀರಿ. ಏನಂತಂದರೆ, ಒಬ್ಬ ಅನಕ್ಷರಸ್ಥ ಸದಸ್ಯನಿಗೆ ನೀವು ಅಕ್ಷರವನ್ನು ದಾರಿ ಎರಿತಿದ್ದೀರಿ. ಅದರಿಂದ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಬೋದು. ಆಡಳಿತದಲ್ಲಿ ಆತ ಕ್ರಿಯಾಶೀಲವಾಗಿ ಭಾಗವಹಿಸ್ಬೋದು. ಅಂತ ಒಂದು ಅತಿ ಪ್ರಾಮುಖ್ಯವಾದಂತಹ ಕೆಲಸದಲ್ಲಿ ತಾವೆಲ್ಲರೂ ಕೂಡ ತೊಡಗ್ತಿದ್ದೀರಿ. ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ನೀವು 100% ನಾನೇನೇ ಹೇಳಿದ್ನಲ್ಲ 3 ಅಂಶ ಹೇಳಿದ್ದನ್ನ ಬರಿಬೇಕು, ಬರೆದಿದ್ದನ್ನ ಓದಬೇಕು, ಓದಿದ್ದನ್ನ ಅರ್ಥ ಮಾಡಬೇಕು. ಈ 3 ಅಂಶದಲ್ಲಿ ಅವರಿಗೆ ಕಾರಣ ಇಷ್ಟೇ. ಕಾರಣಾಂತರಗಳಿಂದ ಈ ತರಬೇತಿಯ ಒಂದು ಇದು ಮುಂದುವರಿತಾನೆ ಹೋಯ್ತು. ಸುಮಾರು ಇಲ್ಲಿಗೆ ಹೆಚ್ಚು ಕಡಿಮೆ 2-2.5 ವರ್ಷ ಆಗ್ತಾ ಬಂತು. ಈ ತರಬೇತಿ ಕಾರ್ಯಕ್ರಮ ಯಾವಾಗಲೂ ಪ್ರಾರಂಭ ಆಗ್ಬೇಕಾಗಿತ್ತು. ಪ್ರಾರಂಭ ಆಗ್ತಕ್ಕಂಥ ತರಬೇತಿ ಕಾರಣಾಂತರಗಳಿಂದ ಇದು ಮುಂದೆ ಹೋಗ್ತಾ ಬಂತು. ಈ ತರಬೇತಿ ಕಾರ್ಯಕ್ರಮದ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನಾವು 75ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು 2022 ಆಚರಣೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಏನು ಮೂಲ ಈ ಆಡಳಿತ ವ್ಯವಸ್ಥೆ ಇದೆ, ಅದರಲ್ಲೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಈ ಒಂದು ಸದಸ್ಯರಲ್ಲಿ ಇನ್ನೂ ಅನಕ್ಷರಸ್ಥರಿದ್ದಾರೆ. 75 ವರ್ಷ ಆದ್ರೂ ಬೇರೆ ದೇಶಗಳೆಲ್ಲವೂ ಎಷ್ಟೋ ಒಂದು ಅಭಿವೃದ್ಧಿಯನ್ನು ಹೊಂದ್ಬಿಟ್ಟು ಸಾಕ್ಷರತೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರೂ ನಮ್ಮ ಒಂದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇನ್ನೂ ನಾವು ಅನಕ್ಷರಸ್ಥರನ್ನೇ ಆಯ್ಕೆ ಮಾಡ್ತಾ ಇದ್ವಿ. ಅನಕ್ಷರಸ್ಥರಿಗೆ ಯಾವುದೇ ರೀತಿಯಾದಂತಹ ಒಂದು ಸಭಾ ನಡಾವಳಿ ಆಗಿರ್ಬೋದು, ಅಥವಾ ನೋಟಿಸ್ಗಳನ್ನ ಓದಬೇಕಾದಂತಹ ಸಂದರ್ಭ ಇರ್ಬೋದು, ಆಯ್ಕೆ ಮಾಡಿರ್ತಕ್ಕಂಥ ಪಂಚಾಯತಿ ಮೆಂಬರ್ ಒಬ್ಬರಿರ್ತಾರೆ, ಆಡಳಿತ ಮಾಡ್ತಕ್ಕಂಥ ಪಂಚಾಯತಿ ಮೆಂಬರ್ ಅವರ ಪರವಾಗಿ ಮಾಡ್ತಕ್ಕಂಥವ್ರು ಇನ್ನೊಬ್ಬರಾಗಿರ್ತಾರೆ. ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ನಾವು ತರುವಂತಹ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ನಾವು ಇಡುತ್ತಾ ಇದ್ವಿ. ನಮ್ಮ ಘನ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಸಾಕಷ್ಟು ಸಾಕ್ಷರತೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿದೆ. ಸಾಕ್ಷರ ಭಾರತ್ ಅಂತಕ್ಕಂಥದ್ದು, ಹಾಗೇನೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಜಾರಿಗೆ ತಂದಂತಹ ಸಂದರ್ಭದಲ್ಲೂ ಸಮೇತ ಈ ಒಂದು ಕಾರ್ಯಕ್ರಮ ಇನ್ನೂ ನಾವು ಆಯ್ಕೆ ಮಾಡುವಂತಹ ವ್ಯಕ್ತಿಗಳು ಅನಕ್ಷರಸ್ಥರಾಗಿ ಉಳಿದಿರೋದ್ರಿಂದ ಅವರೆಲ್ಲರಿಗೂ ನಾವೇನು ಆ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಥವಾ ಈ ಗ್ರಾಮದ ಒಂದು ಪ್ರೇರಕರಾಗಿದ್ದು ನೀವೆಲ್ಲರೂ ಬಂದಿರ್ತಕ್ಕಂಥ ನೀವೇನಾಗಿದ್ದೀರಲ್ವಾ, ಬಂದಿರ್ತಕ್ಕಂಥವ್ರು ಅವರಿಗೆ ಈಚ್ ಒನ್ ಟೀಚ್ ಒನ್ ಅಂತ ಒಂದು ವ್ಯವಸ್ಥೆ, ಅಂದ್ರೆ ಕಲಿಕೆಯಲ್ಲಿ ಅವರಿಗೆ. ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಪ್ರಾಂಶುಪಾಲರಾದ ಶ್ರೀಮತಿ ಶಿಲ್ಪಾ, ಸಿಆರ್ಪಿ ಲಿಂಗರಾಜ್, ಆರ್ ಈಶ್ವರಪ್ಪ, ಆರ್ ಸುರೇಶ್, ರಾಜ್ಯ ಪರಿಷತ್ ಸದಸ್ಯ ಎನ್ಪಿಎಸ್ ನೌಕರ ಸಂಘದ ಪಾಟೀಲ್, ದೇವರಹಳ್ಳಿ ಮುಖ್ಯ ಶಿಕ್ಷಕ ಬಸವರಾಜ್,
ತಿಮ್ಮಪ್ಪಯ್ಯನಹಳ್ಳಿ ಮುಖ್ಯ ಶಿಕ್ಷಕಿ ತಿಪ್ಪಮ್ಮ, ಎನ್ ಗೌರಿಪುರ ಮುಖ್ಯ ಶಿಕ್ಷಕ ಉಮಾಪತಿ, ಗಜ್ಜುಗಾನಹಳ್ಳಿ ಮುಖ್ಯ ಶಿಕ್ಷಕ ಬೊಮ್ಮಲಿಂಗಯ್ಯ, ರಾಮಸಾಗರ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಸೇರಿದಂತೆ ಎನ್ ಮಹದೇವಪುರ ಕ್ಲಸ್ಟರ್ ಮಟ್ಟದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು.